ರೆಂಬೆ ಕಡಿದವರು ತಾಯಿಗೆ ತಪ್ಪಿದ ಪಾಪಕ್ಕೆ ಗುರಿಯಾಗುತ್ತಾರೆ. ಮುನಿಯಪ್ಪ ಐಫನ್ ಇದೆ, ಒತ್ತು ಇದೆ ನೋಡಿ. ಈಗ ನಾವೇನೇ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರು ಮರಗಳನ್ನ ಕಡಿದೆ ಅಂತೂ ಬೆಂಗಳೂರು ಬೆಳಿಲಿಲ್ಲ. ಆದ್ರೂ ಇವತ್ತಿಗೂ ನಾವು ಬೆಂಗಳೂರಿನ ಗಾರ್ಡನ್ ಸಿಟಿ ಅನ್ನೋದಕ್ಕೆ ಕಾರಣ ಇಲ್ಲಿ ಮರಗಳನ್ನ ಉಳಿಸುವಂತ ಮನಸ್ಥಿತಿನೂ ಅವತ್ತಿಂದಲೂ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ, ದೊಡ್ಡ ಸಾಕ್ಷಿ. ಕದ್ರೇನಹಳ್ಳಿ ಯಾವಾಗ ಡೆವಲಪ್ ಆಯ್ತು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಟೈಮಲ್ಲಿ ರಾವ್ ಬಹದ್ದೂರ್ BK ಗರುಡಾಚಾರ್ ಅವ್ರಿಗೆ ದತ್ತಿ ಕೊಟ್ಟಿದ್ದೆ ಕದ್ರೇನಹಳ್ಳಿ. ಸೊ 2 ಗ್ರಾಮಗಳು ಅವಳಿ ಗ್ರಾಮಗಳಲ್ಲಿ. ಒಂದು ಶಾವಿಗೆ ಮಲ್ಲಪ್ಪನ ದೇವಸ್ಥಾನ ಇತ್ತು, ಬಿಟ್ರೆ ಕಾನೆ ಮುನೇಶ್ವರ. ಇವೆಲ್ಲ ಏನು ಆ ಕಲ್ಲುಗಳು, 9 ಕಲ್ಲುಗಳಿದೆ. ಅದು ನವಶಿಲಾಯುಗದ ಕೈಕೊಡಲಿಗಳು. ಅಂದ್ರೆ ಆಗಿನ ಕಾಲದಲ್ಲಿ ನಮ್ಮ ಜನಪದರು ಈ ಇದರಲ್ಲಿ ಇಂಥ ಆಯುಧಗಳು ಈಗ ನಾವೇನ್ ಮಾಡ್ತೀವಿ, ಮ್ಯೂಸಿಯಂ ಅಲ್ಲಿ ತಗೊಂಡೋಗಿ ಉಳಿಸ್ತೀವಿ. ನೋಡಿ ಅವ್ರಿಗೆ ಎಂತ ಪ್ರಜ್ಞೆ ಇತ್ತು, ದೇವರು ಅಂತಾನೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ಮೂಲಕ ದೇವ್ರು ನೋಡ್ತಾ ಇದ್ರು. ಏನು ಈ ಕದ್ರೇನಹಳ್ಳಿ ಮತ್ತೆ ಗೋವಿಂದ ನಾಯಕನಹಳ್ಳಿಗೆ ಏನು ಅವಿನಾಭಾವ ಸಂಬಂಧ ಅಂದ್ರೆ, ಪ್ಲೇಗ್ ಬರುತ್ತಿಲ್ಲಿ 1900, ಇದು ಗೆಜೆಟೆಡ್ ದಾಖಲೆ 1914 ಆಸ್ಪಾಸು, 5 ರಿಂದ 14 ಆಸ್ಪಾಸಲ್ಲಿ ಇವರೆಲ್ಲ ಒಕ್ಕಲೆದ್ದು ಬಿಡ್ತಾರೆ. ಮತ್ತೆ ಇಲ್ಲೊಂದು ವಿಶೇಷ ಏನು ಅಂದ್ರೆ 1938ರಲ್ಲಿ ಒಂದು ಶಾಸನ ಕೂಡ ಇದೆ. ಸೊ ಶಾಸನ ಏನ್ ಹೇಳುತ್ತೆ ಅಂದ್ರೆ, ಸರ್ ನಮಸ್ತೆ. ನಮಸ್ತೆ, ಹೇಳಿ. ಏನ್ ಸರ್ ಬಸ್ ಸ್ಟ್ಯಾಂಡ್ ಹತ್ರ ಬರೋದಕ್ಕೆ ಹೇಳಿದ್ರಿ, ಮರದ ಕೆಳಗಿದ್ರೋ ಬಸ್ ಸ್ಟ್ಯಾಂಡ್ ಕೆಳಗಿದ್ರೋ ಗೊತ್ತಾಗ್ತಾನೆ ಇಲ್ಲ. ನೋಡಿ, ಎಲ್ಲರೂ ಬಸ್ ಸ್ಟ್ಯಾಂಡ್ಗೆ ಏನಕ್ಕೆ ಬರ್ತಾರೆ ಹೇಳಿ, ನೆರಳು ಅಂತ ಬರ್ತಾರೆ. ಆದ್ರೆ ಈ ಬಸ್ ಸ್ಟ್ಯಾಂಡ್ಗೆ ನೆರಳು ಕೊಡ್ತಾರಂತ ಒಂದು ಮರ ಇದೆ. ಆ ಮರದಿಂದ ಒಂದು ಕತೆ ಇದೆ, ಒಂದು ಶಾಸನನೂ ಇದೆ. ಅದು ನಿಮಗೆ ತೋರಿಸ್ತೀನಿ ಬನ್ನಿ. ತುಂಬಾ ವಿಶೇಷವಾಗಿದೆ ಸರ್. ಆಲದ ಮರ ಇದು. ಹೌದೌದು, ಬೆಳೆದ್ರೆ ಆಲದ ಮರದ ತರ ಬೆಳಿಬೇಕು ಅಂತಾರೆ. ಹೌದು. ಇದು ನೋಡಿದ್ರೆ ಒಂದು ಕಾಲದಲ್ಲಿ ಮೋಸ್ಟ್ಲಿ ಬಸ್ ಸ್ಟ್ಯಾಂಡ್ ಅವಶ್ಯಕತೆನೇ ಇರಲಿಲ್ಲ ಅನ್ಸುತ್ತೆ. ಹೌದು. ಇದೆಲ್ಲ ಅಚ್ಚುಕಟ್ಟು ಪ್ರದೇಶ ಸರ್. ಅಚ್ಚುಕಟ್ಟು ಅಂದ್ರೆ ಒಳ್ಳೆ ಪ್ರಾಪರ್ ಇರಿಗೇಟೆಡ್ ಲ್ಯಾಂಡ್ ಅಂತಾನೆ ಹೇಳ್ಬೋದು. ನೋಡಿ, ಇಲ್ಲಿ ಶಾಸನ ನೋಡ್ತಾ ಇದ್ದೀರಲ್ಲ ನೀವು, ಇದೆಲ್ಲಿದೆ ಅಂದ್ರೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಬಸ್ ಸ್ಟ್ಯಾಂಡ್, ಬಸ್ ನಿಲ್ದಾಣದಲ್ಲಿದೆ. ನೋಡಿ ಏನ್ ಬ್ಯೂಟಿಫುಲ್ ಆಗಿ ನಮ್ಮ ಬೆಂಗಳೂರಿನ ನಾವು ಗಾರ್ಡನ್ ಸಿಟಿ ಅಂತ ಹೇಳ್ತೀವಿ. ಆಗಿನ ಕಾಲದಲ್ಲಿ ಎಷ್ಟೋ ಮರ ಇತ್ತು. ಮೊನ್ನೆ ನೀವು ಲಾಲ್ಬಾಗ್ ಎಪಿಸೋಡ್ ಮಾಡಿದಾಗ 34 ಲಕ್ಷ ಹೂಗಳಿಂದ ಒಂದು ಇವತ್ತು ಏನು ಸ್ವತಂತ್ರ ದಿನಾಚರಣೆಯ ಒಂದು ಗಂಗರು ಸಾಮ್ರಾಜ್ಯದ ಬಗ್ಗೆ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲೊಬ್ರು ಮರ, ಒಂದು ಪ್ರಕೃತಿ ಪ್ರೇಮಿ, ಗಾರ್ಡನ್ ಸಿಟಿ ಅಂತ ಏನು ಹೇಳ್ತೀವಿ ಅದಕ್ಕೆ ಸಾಕ್ಷಿ ಆಗದಂಥವ್ರು 83 ವರ್ಷಗಳ ಹಿಂದೆ ಮುನಿಯಪ್ಪ ಅನ್ನೋರು ಈ ಮರನ, ಈ ಆಲದ ಮರನ ಉಳಿಸ್ಕೊಬೇಕು ಅಂತ. ಕಾರಣ ದೈವತ್ವ ಇರ್ಬೋದು, ಇಲ್ಲ ಅವರು ಪ್ರಕೃತಿಲೇ ದೈವ ನೋಡಿರ್ಬೋದು, ಇಲ್ಲ ಈ ಒಂದು ಜಾಗದ ಅವರು ಜಮೀನ್ದಾರ್ ಇರ್ಬೋದು. ಹಾಗಾಗಿ ಮುಂದಕ್ಕೆ ಬೆಂಗಳೂರು ಎಲ್ಲೋ ಒಂದು ಕಡೆ ಬೆಳವಣಿಗೆ ಆದಾಗ ಆ ಜಾಗತಿಕ ಭರಾಟೆಯಲ್ಲಿ ಈ ಮರಕ್ಕೇನು ಆಗಬಾರ್ದು ಅನ್ನೋದು ಅವರ ಎಷ್ಟು ಕಾಳಜಿಯಿಂದ ಒಂದು ಶಾಸನ ಹಾಕಿಸಿದ್ದಾರೆ ನೋಡಿ ಸರ್ ಅವರು. 1/6/1943, ಅಂದ್ರೆ ಇವತ್ತಕ್ಕೆ 83 ವರ್ಷ ಆಯ್ತು. ಶ್ರೀ ಇದೆ ಆಸ್ ಯೂಶಲ್. ಈ ಮರದಲ್ಲಿ ರೆಂಬೆ ಕಡಿದವರು ತಾಯಿಗೆ ತಪ್ಪಿದ ಪಾಪಕ್ಕೆ ಗುರಿಯಾಗುತ್ತಾರೆ. ಮುನಿಯಪ್ಪ ಐಫನ್ ಇದೆ, ಒತ್ತು ಇದೆ ನೋಡಿ. ಎಷ್ಟು ಅದ್ಭುತವಾಗಿದೆ. ನಾವು ಎಷ್ಟೋ ಶಾಸನಗಳನ್ನು ನೋಡಿದೀವಿ, ಬಟ್ ಆದ್ರೆ ಮರದ ಕೆಳಗೆ ಶಾಸನ ಇರೋದು ನೋಡಿದ್ವಿ. ಆದ್ರೆ ಮರಕ್ಕೆ ಅಂತಾನೆ ಒಂದು ಶಾಸನ ಹಾಕಿರೋದು ಬಹುಶಃ ಇದು ತುಂಬಾ ವಿಶೇಷ. ಹೌದು, ಅದು ಬೆಂಗಳೂರು ಗಾರ್ಡನ್ ಸಿಟಿ ಅಂತ ನಾವು ಹೇಳ್ಕೊಂಡೇ ಬರ್ತಾ ಇದೀವಿ. ಇವತ್ತು ನಿಮ್ಗೆ ಗೊತ್ತಾಗ್ತದೆ. ಇವತ್ತು ಆ ಗಾರ್ಡನ್ ಸಿಟಿ ಉಳಿಬೇಕು ಅಂದ್ರೆ ಇಲ್ಲಿಯ ಜನಗಳ ಮನಸ್ಥಿತಿ ಅವತ್ತಿಂದನೂ ಈ ರೀತಿಯಾಗಿದೆ. ಮರಗಳನ್ನು ಉಳಿಸ್ಬೇಕು ಅಂತ. ಎಷ್ಟು ದೊಡ್ಡ ಆಲದ ಮರ ಸರ್, ದೊಡ್ಡ ಆಲದ ಮರ ನೋಡಿ. ಇವತ್ತು ಇದ್ರದ್ದು ಪರಿಸ್ಥಿತಿ ಹೇಳ್ತೀನಿ. ಬಸ್ ಸ್ಟ್ಯಾಂಡ್ಗೆ ಸಿಗಾಕೊಂಡ್ಬಿಟ್ಟಿದೆ ಇದು. ಅಂದ್ರೆ ರೆಂಬೆ ಅಂತ ಇದ್ರು ಕೂಡ ನೋಡಿ ಅದ್ ಹೆಂಗೆ ಅಂದ್ರೆ ಬಸ್ ಸ್ಟ್ಯಾಂಡ್ ಮೇಲೇನೆ ಆಲದ ಮರದ ಬಳ್ಳಿ, ಬಸ್ ಸ್ಟ್ಯಾಂಡ್ ಅದೇ ಹಿಡಿದು ನಿಲ್ಸ್ಕೊಂಡಂಗೆ ಆಗ್ಬಿಟ್ಟಿದೆ. ಬಹುಶಃ ಇದು ನೋಡ್ತಾ ಇದ್ರೆ ನಮ್ಗೆ ಒಂಥರ ಇವತ್ತಿನ ಪರಿಸ್ಥಿತಿ ನಮ್ಗೆ ಜ್ಞಾಪಕ ಬರ್ತಿದೆ. ಪ್ರಕೃತಿನೇ ಬೇಕು, ಈ ಕಡೆ ಡೆವಲಪ್ಮೆಂಟ್ ಬೇಕು. ಇವೆರಡರ ಮಧ್ಯೆ ಸಿಗಾಕೊಂಡಿರುವಂತ ಈ ಒಂದು ಮುನಿಯಪ್ಪನವರ ಕನಸು, ಆ ಬರಹ ನೋಡಿ ಅವ್ರು ಹಾಕ್ಸಿರೋದಕ್ಕೆ. ಬಹುಶಃ ಇದಿರ್ಲಿಲ್ಲ ಅಂದಿದ್ರೆ ಇವತ್ತು ಈ ಮರ ಇಲ್ಲಿ ಇರ್ತಾ ಇರ್ಲಿಲ್ಲ ಅನ್ಕೊಂತೀನಿ. ಈಗ ನೀವು ನೋಡಿ ಬಸ್ ಸ್ಟ್ಯಾಂಡ್ ಒಳಗಡೆ ಎಲ್ಲೂ ಮರ ಇಲ್ಲ, ಇಲ್ಲಿ ಇದು ಒಂದೇ ಮರ ಇರೋದು.
ಬಹುಶಃ ಅವರು ದೇವ್ರು ಅಂತ ಆಗೆಲ್ಲ ಮುನೇಶ್ವರ ದೇವ್ರು ಮಾಡೋರು ಆತರ ಏನಾದ್ರು ಪೂಜೆ ಮಾಡ್ತಾ ಇದ್ರು. ಆಕ್ಚುಲಿ ಇದು ಮರದ ಮೇಲೆನೆ ಕಾಳಜಿ ಇರೋದು ಸರ್. ಯಾಕಂದ್ರೆ ದೇವಸ್ಥಾನ ಅನ್ನೋ ತರ ಆಗಿದ್ರೆ ಏನಾದ್ರು ಮಾಡಿರ್ತಿದ್ರು. ಹೌದೌದೌದೌದು, ಇದು ಮರಕ್ಕೆ ನಂಗೆ ಪ್ರತ್ಯೇಕವಾಗಿ ಮಾಡಿದ್ದಾರೆ. ಹೌದು ನೋಡಿ, ಅಲ್ಲ ಏನೋ ಒಂದು ದೈವತ್ವದ ಸಂಕೇತವಾಗಿ ಅದು ಉಳ್ಕೊಂಡ್ಬಿಟ್ಟಿದೆ ಹಾಗೆ. ಆದ್ರೆ ನೋಡಿ, ಇದು ನಮ್ಗೆ ಎಂತ ಒಂದು ಮೆಸೇಜ್. ಇವತ್ತು 2026 ಇದೀವಿ. ಈ ಮರನೂ ಹಾಗೆ ಉಳ್ಕೊಂಡಿದೆ, ಆ ಶಾಸನನೂ ಹಾಗೆ ಇದೆ. ಇದು ನಮ್ಗೊಂದು ದೊಡ್ಡ ಮೆಸೇಜ್ನ ಕೊಡ್ತಾ ಇದೆ. ಎರಡೂ ಬೇಕು, ಹೆಂಗ್ ಉಳಿಸ್ಕೊಂತೀರಾ ಅನ್ನೋ ಕ್ವಶನ್ ಮಾರ್ಕ್. ಹೌದೌದು. ಈಗ ನಾವೇನೇ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರು ಮರಗಳನ್ನ ಕಡಿದೆ ಅಂತೂ ಬೆಂಗಳೂರು ಬೆಳಿಲಿಲ್ಲ. ಆದ್ರೂ ಇವತ್ತಿಗೂ ನಾವು ಬೆಂಗಳೂರಿನ ಗಾರ್ಡನ್ ಸಿಟಿ ಅನ್ನೋದಕ್ಕೆ ಕಾರಣ ಇಲ್ಲಿ ಮರಗಳನ್ನ ಉಳಿಸುವಂತ ಮನಸ್ಥಿತಿನೂ ಅವತ್ತಿಂದಲೂ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದೊಂದು ದೊಡ್ಡ ಸಾಕ್ಷಿ. ಇದು ಬಹುಶಃ ಈ ಚೆನ್ನಮ್ಮನ ಕೆರೆ ಅನ್ನುವಂಥದ್ದೆಲ್ಲ ಈ ವೃಷಭಾವತಿ ವ್ಯಾಲಿಗೆ ಬರುತ್ತೆ. ಹೌದೌದು, ಇದು ಹೊಸಕೆರೆಹಳ್ಳಿ, ಚೆನ್ನಮ್ಮನ ಕೆರೆ, ಬನಶಂಕರಿ ಇದೆಲ್ಲ. ಸೊ ಇದು ಅಚ್ಚುಕಟ್ಟು ಪ್ರದೇಶ ಅಂದ್ರೆ ಇಲ್ಲೆಲ್ಲ ಅಗ್ರಿಕಲ್ಚರ್ ಅಂದ್ರೆ ಮಾಡ್ತಾ ಇದ್ದಂತ ಲ್ಯಾಂಡ್ ಇದೆ. ನೀವು ನೋಡಿ, ಹಿಂಗ್ ಹೋದ್ರೆ ನಿಮಗೆ ಬೆಟ್ಟದ ತರ ಕಾಣಿಸುತ್ತೆ, ಅದು ಏರಿ ಪ್ರದೇಶ. ಹಿಂಗ್ ಬಂದಾಗ ಇದು ಪ್ಲೈನ್ ಲ್ಯಾಂಡ್ ಅದು. ಸೊ ಬಹುಶಃ ಹಂಗ್ ನೋಡೋದಾದ್ರೆ ಅವರು ಇಲ್ಲಿಂದ ನನ್ಗನ್ಸೋ ಪ್ರಕಾರ ಒಬ್ಬ ರೈತನೋ ಇಲ್ಲ ಇಲ್ಲಿ ಜಮೀನಿಗೆ ಸಂಬಂಧಪಟ್ಟಿರುವಂತ ಮನುಷ್ಯ ಮುನಿಯಪ್ಪ ಇರ್ಬೋದು. ನಾವು ಕೇಳಿದ್ವಿ ಇಲ್ಲ ಅಲ್ವಾರಲ್ಲಿ, ಯಾರು ಗೊತ್ತಿಲ್ಲ ಅಂದ್ರೆ, ಯಾಕಂದ್ರೆ ಹಳೇ ಗ್ರಾಮದಲ್ಲಿ ಇದ್ದಂಥವ್ರೆಲ್ಲ ಇಲ್ಲಿ ಎದ್ಬಿಟ್ಟಿದಾರೆಲ್ಲ, ಬೇರೆ ಬೇರೆಯವ್ರು ಬಂದು ಲೊಕೇಟ್ ಆಗಿರೋದ್ರಿಂದ. ಬಟ್ ಆದ್ರೂ ಇದು ನೋಡಿ, ಸ್ವತಂತ್ರಕ್ಕೆ ಮುಂಚೆನೆ. ಹೌದು, ಅಂದ್ರೆ ರಾಜರ ಕಾಲದಲ್ಲೇ, ಬಟ್ ರಾಜ ಹಾಕ್ಸಿರೋದಲ್ಲ, ಯಾರೋ ಒಬ್ಬ ಜನಸಾಮಾನ್ಯ. ಹೌದು, ಒಂದು ಮರ ಪಬ್ಲಿಕ್ ಕನ್ಸರ್ನ್ಡ್ ಆಗಿ ಈ ಮರನ ಕಡ್ದವ್ರಿಗೆ ಈ ತರ ತಾಯಿಗೆ ತಪ್ಪಿದ ಪಾಪ. ಹೌದೌದೌದೌದು. ಸೊ ಇದು ಬಹುಶಃ ಶಾಸನಗಳಲ್ಲೂ ನಾವು ಶಾಪಾಶಯ ಭಾಗ ಅಂತ ನೋಡ್ತೀವಿ. ಗಂಗೆ ದಡದಲ್ಲಿ ಹೋಗಿ ಪಾಪ ಮಾಡ್ದಂಗೆ, ಇಲ್ಲ ಕಾಶಿಗೆ ಹೋಗಿ ಇದ್ ಮಾಡ್ದಂಗೆ, ಈ ತರ ಎಲ್ಲ ಸಾಕಷ್ಟು ಶಾಸನಗಳನ್ನೆಲ್ಲ ನಾವು ನೋಡಿದೀವಿ. ಆದ್ರೆ ಬರೀ ಶಾಪಾಶಯನೇ ಇಟ್ಕೊಂಡು ಈ ಒಂದು ಮರದ ಕಾಳಜಿ ಇಟ್ಕೊಂಡು ಹಾಕ್ಸಿರುವಂತ ಶಾಸನ ನೋಡಿ. ಅವರು ಮರ ಕಡಿಯೋದ್ರ ಬಗ್ಗೆನೂ ಹಾಕಿಲ್ಲ ಅಲ್ಲಿ. ಈ ಮರದಲ್ಲಿ ರೆಂಬೆ ಕಡಿದವರು ತಾಯಿಗೆ ತಪ್ಪಿದ ಪಾಪಕ್ಕೆ ಗುರಿ ಆಗುತ್ತಾರೆ. ಬರೀ ರೆಂಬೆ ಕಡಿದ್ರೆ ಕೂಡ. ಹೌದು, ಹಂಗಾಗಿ ನೋಡಿ ಇಲ್ಲಿ ಹೆಂಗಾಗೋಗಿದೆ ಪರಿಸ್ಥಿತಿ, ಏನೂ ಕಡಿಯಕ್ಕಾಗ್ತಿಲ್ಲ. ಸೊ ಆಲದ ಮರ ಅದು ಹಬ್ಬಿದೆ, ಅದು ಒಂಥರ ಚೆನ್ನಾಗಿ. ಅಂದ್ರೆ ಬೆಳೆದ್ರೆ ಒಂದು ಆಲದ ಮರದ ತರ ಬೆಳಿಬೇಕು ಅನ್ನೋದು ನೋಡಿದ್ರೆ ಗೊತ್ತಾಗ್ತದೆ. ಆಕ್ಚುಲಿ ಜನಕ್ಕೆ ನೆರಳಿರ್ಲಿ, ಬಸ್ ಸ್ಟಾಪ್ ಅಂತ ಹಾಕಿದ್ರೆ ಇದು ಬಸ್ ಸ್ಟ್ಯಾಂಡ್ಗೆ ನೆರಳಾಗಿದೆ. ನೋಡಿ ಮರ. ಸೊ ಒಂದು ಒಳ್ಳೆ ಇದು ಸರ್, ಈಗಿನ ಶತಮಾನಕ್ಕೆ ಸಂಬಂಧಪಟ್ಟ ಶಾಸನ. ಇದನ್ನ ತುಂಬಾ ಚೆನ್ನಾಗಿ ಇಟ್ಕೋಬಹುದು. ಹೌದು, ಹಾಕೋರೆ ಜಲ್ಲಿ ಅರ್ಧಕ್ಕೆ. ಹೌದು, ಒಂದು ಯೂನಿಕ್ ಅನ್ಸುತ್ತೆ. ಐ ಥಿಂಕ್ ಇದೊಂದು ಸಾಕ್ಷಿ ಗುರುತಾಗಿ ಉಳ್ಕೊಂಡ್ಬಿಡುತ್ತೆ. ಇಡೀ ಬಸ್ ಸ್ಟ್ಯಾಂಡ್ ಪೂರ್ತಿ ಇದೆಯಲ್ಲ ಸರ್? ಹೌದು ಸರ್, ಹೌದು. ಸುತ್ತಮುತ್ತ ಎಲ್ಲ ಇಡೀ ಬಸ್ ಸ್ಟ್ಯಾಂಡ್ ಪೂರ್ತಿ ಹಬ್ಬಿದೆ. ಬಹುಶಃ ನೋಡಿ ಅಲ್ಲಿ ಮೇಲೆ ಹೋಗಿದೆ, ಆ ಕಾಂಪೌಂಡ್ಗೆ ಟಚ್ ಆಗಿ ನೋಡಿ. ಈ ಅವ್ರು ಇದ್ದಾಗಲೇನೆ ಇದು ಆಲ್ಮೋಸ್ಟ್ ಇದೇ ಸ್ಟ್ರಕ್ಚರ್ ಅಲ್ಲೇ ಇತ್ತು ಅನ್ಸುತ್ತೆ ಇದು. ಮೇಬಿ ಯಾಕಂದ್ರೆ ಹಾಗಾಗಿ ಇದು ಆ ಕಾಲಕ್ಕೆ ಎಷ್ಟು ಜನಕ್ಕೆ ಉಪಯೋಗ ಬರ್ತಿತ್ತು, ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರು ಕೃಷಿ ಮಾಡುವಾಗ. ಯಾಕಂದ್ರೆ ಇದೆಲ್ಲ ಹೊಲಗಳ ನಡುವೆ ಒಂದು ಮರ ಅನ್ನೋದಷ್ಟೇ, ಇನ್ನೆಲ್ಲ ಜಮೀನು ಇರುತ್ತೆ. ಅವಾಗ ನೆರಳು ಅಥವಾ ಬೇರೆ ಬೇರೆ ಎಲ್ಲದಕ್ಕೂ ಯೂಸ್. ಏನ್ ಕಾಳಜಿ ಇಟ್ಕೊಂಡು ಹಾಕಿದ್ದಾರೆ ಅನ್ನೋದು ನಿಜವಾಗ್ಲೂ ಯೋಚನೆ ಮಾಡ್ಬೇಕು. ಯಾಕಂದ್ರೆ 1983ರಲ್ಲಿ ಬಿಡಿ ಅಕ್ವೈರ್ ಮಾಡ್ಕೊಂತು ಈ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟೆಲ್ಲ. ಅದಾದ್ಮೇಲೆ ಬಸ್ ಸ್ಟ್ಯಾಂಡು ಇದೆಲ್ಲ ಬಂದಿರೋದು. 43ನಲ್ಲೇ ಇದು ಹಾಕ್ಸಿದ್ದಾರೆ ಅಂದ್ರೆ ಅದು ಏನೋ ಒಂದು ಯೂನಿಕ್ ರೀಸನ್ ಇರಬೇಕು. ಬಹುಶಃ ಅದು ನಮಗೆ ಒಂದು ಕ್ವಶನ್ ಮಾರ್ಕ್ ಆಗಿ. ಯಾಕಂದ್ರೆ ಇದು ನೋಡ್ತಾ ಇದ್ರೆ ಇನ್ನೂ ವಯಸ್ಸಾಗಿದೆ ಇದಕ್ಕೆ. ಹೌದು. ಅವ್ರ ಕಾಲದಲ್ಲೇ, ಮುನಿಯಪ್ಪ ಅವ್ರ ಕಾಲದಲ್ಲೇನೆ ಇದು 100 ವರ್ಷದ ಮರ ಆಗಿರುತ್ತೆ. ಅಬ್ಸಲ್ಯೂಟ್ಲಿ. ಇಷ್ಟು ಹಬ್ಬಿದೆ ಅಂದ್ರೆ ಆಲದ ಮರ, ಡೆಫಿನೆಟ್ಲಿ. ಬಟ್ ಒಳ್ಳೆ ಯೂನಿಕ್ ಸರ್. ನಾವೆಲ್ಲ ಗಂಗರು ಕಾಲದ್ದು, ಹೊಯ್ಸಳರು, ವಿಜಯನಗರ ಶಾಸನ. ಒಂದು ಮರಕ್ಕಾಗಿ ಒಂದು ಶಾಸನ. ಅದು 1943 ಸ್ವಾತಂತ್ರ್ಯ ಪೂರ್ವ. ಬೆಂಗಳೂರು ಗಾರ್ಡನ್ ಸಿಟಿ ಆಫ್ ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋ ಅಂತ ಒಂದು ಶಾಸನ ಅಂತಾನೆ ಹೇಳ್ಬೋದು. ಎಸ್ ಸರ್. ಓಕೆ, ನೋಡೋಣ ಹಂಗೆ ಎಲ್ಲೆಲ್ಲ ಹಬ್ಬಿದೆ. ಸರ್, ಇವಾಗ
ಕುಮಾರಸ್ವಾಮಿ ಲೇಔಟಿಗೆ ಕರ್ಕೊಂಬಂದ್ರಿ. ಮುನೇಶ್ವರ ದೇವಸ್ಥಾನ. ಹೌದು. ಜನರಲ್ ಆಗಿ ಮುನೇಶ್ವರ ದೇವಸ್ಥಾನ ಅಂದ್ರೆ ನಾವು ಬೆಂಗಳೂರಲ್ಲಾಗ್ಲಿ ಹೊರಗಡೆ ಆಗ್ಲಿ ನೋಡಿದಾಗ ಒಂದು ಕಾಡಿನ ಜಾಗಗಳಲ್ಲಿ, ಕಾಡಿನ ಮಧ್ಯ ಅಥವಾ ಕಾಡಿನ ಎಂಟ್ರಿ ಪಾಯಿಂಟ್ ಈ ಥರ ಜಾಗಗಳಲ್ಲೇ ಮುನೇಶ್ವರನ ದೇವಸ್ಥಾನ ನೋಡ್ತೀವಿ. ಸೊ ಇವಾಗ ಈ ಥರ ಒಂದು ಸಿಟಿ ಮಧ್ಯ ಇದಿದೆ. ಏನು ಸರ್ ಇಲ್ಲಿ ಕತೆ? ಸರ್ ಇದು ಮೂಲತಃ ಇವತ್ತು ಕುಮಾರಸ್ವಾಮಿ ಲೇಔಟ್ ಅಂತ ಇದೆಯಲ್ಲ, ಅಲ್ಲಿ ಇರುವಂತಹ ಕಾನೆ ಮುನೇಶ್ವರ ದೇವಸ್ಥಾನ. ಹೆಸರಲ್ಲೇ ಕಾನೆ ಅಂದ್ರೆ ಇದು ಬೆಂಗಳೂರು ಅವಾಗೆಲ್ಲ ಹಳೆ ಸಿಟಿ ಅಷ್ಟೇ ಇತ್ತು, ಇಲ್ಲಿಗೆಲ್ಲ ಡೆವಲಪ್ ಆಗಿರಲಿಲ್ಲ. ಇದೆಲ್ಲ ಕಾಡು ಪ್ರದೇಶ. ಯಾವಾಗ 1970s ಅಲ್ಲಿ ದಯಾನಂದ ಸಾಗರ್ ಕಾಲೇಜ್ ಇಲ್ಲಿ ಎಸ್ಟಾಬ್ಲಿಷ್ ಆಯಿತು, ಶಾವ್ಗೆ ಮಲ್ಲಪ್ಪನ ಬೆಟ್ಟ ಅಂತೀವಿ, ಆಗಿಂದ ಇದು ಇಂಪ್ರೂವ್ ಆಯಿತು. 73ನಲ್ಲಿ BD ಅಕ್ವೈರ್ ಮಾಡ್ಕೊಂತು, ಅವಾಗ ಇದು ಕುಮಾರಸ್ವಾಮಿ ಲೇಔಟ್ ಅಂತ ಆಯಿತು. ಅದಕ್ಕೂ ಮುಂಚೆ ಇದು ಏನು ಅಂದರೆ ವಿಜಯನಗರ ಕಾಲದಲ್ಲಿ ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಈ ಗ್ರಾಮಗಳು ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆದಂಥ ಸ್ಟೇಜ್. ನಾವೇನು ಈ ಪಾಳೆಗಾರ ಸಿಸ್ಟಮ್ ಅಂತ ಹೇಳ್ತೀವಿ, ನಾಯಕ ಸಿಸ್ಟಮ್ ಏನು ಬಂತು, ಹಂಗೆ ನೋಡಕ್ಕೆ ಹೋದ್ರೆ ನೀವು ತುರಳ್ಳಿ ಅಂತ ಏನಿದೆ ಇವಾಗ ಉತ್ತರಳ್ಳಿ ಚಿರತೆ ಕಾಣಿಸುತ್ತೆ, ಅಲ್ಲಿ ಈಗಲೂ ಒಂದು ಶಾಸನ ಇದೆ, ಪೆಮ್ಮೆಯ ನಾಯಕ ಬೊಮ್ಮೆಯ ನಾಯಕ ಅಂತ. ಆ ನಾಯಕ ಅಲ್ಲಿ ಭಟ್ಟಾರುಗಳಿಗೆ ಅಗ್ರಹಾರವನ್ನು ಕೊಟ್ಟ ಅಂತ. ಹಂಗೆ ನೀವು ಬಂದ್ರೆ ಈಗ ಸಾರಕ್ಕಿನಲ್ಲೂ ಪೆಮ್ಮೆಯ ನಾಯಕ ಅನ್ನುವಂಥ ಆಡಳಿತ ಮಾಡ್ತಿದ್ದ ಅಂತೇಳಿ ಉಸ್ಕೂರಲ್ಲಿ ಒಂದು ಶಾಸನ ಸಿಕ್ಕಿದೆ. ಹಂಗೆ ತಲಗಟ್ಪುರದಲ್ಲೂ ಕೂಡ ಒಬ್ಬ ನಾಯಕ ಇದ್ದ. ಹಂಗೆ ಇದು ಏನಾಗಿತ್ತು, ಈ ಪ್ರದೇಶ ಅಲ್ಲ ಗೋವಿಂದ ನಾಯಕನ ಹಳ್ಳಿ ಅಂತ ಗೆಜೆಟ್ಸ್ ಅಲ್ಲಿ ದಾಖಲಾಗಿರೋದು. ಬಟ್ ಮೂಲ ನಾವು ನೋಡಿದಾಗ ಯಾರೋ ನಾಯಕ ಮನೆತನ ಏನೋ ಅವೆಲ್ಲ ನಮ್ಗೆ ಸಿಗಲ್ಲ. ಮುಂದೆ ಗೋವಿಂದ ನಾಯಕನ ಹಳ್ಳಿ ಕೆರೆ ಇತ್ತು, ಇಲ್ಲೆಲ್ಲ ಕೆರೆ ಇತ್ತು ಅಂತ ಹೇಳಿ ಈ ಕಡೆ 15F ಬಸ್ ಸ್ಟಾಪ್ ಅಲ್ಲೆಲ್ಲ ಒಂದು ಮಾರ್ಕಿಂಗ್ ತೋರಿಸ್ತಾರೆ. ಅದಾದ ನಂತರ ಇದು ಶಾರ್ಟ್ ಫಾರ್ಮ್ ಆಗೋಯ್ತು, ಗೋವಿನಾಯಕನಹಳ್ಳಿ ಅಂತ ಹೆಸರು ಬಂತು. ಗೋವಿನಾಯಕನ ಹಳ್ಳಿ ಅಂತ ಹೆಸರು ಒಂದು ಇದರಲ್ಲಿ. ಅಲ್ಲಿಗೆ ಫೇಮಸ್ ಏನು ಅಂದರೆ ಇಲ್ಲಿ ಮುನೇಶ್ವರ ದೇವಸ್ಥಾನ. 2 ಊರು ಸರ್, ಗೋವಿನಾಯಕನಹಳ್ಳಿ, ಇನ್ನೊಂದು ಕದ್ರೇನಹಳ್ಳಿ. ಕದ್ರೇನಹಳ್ಳಿ ಯಾವಾಗ ಡೆವಲಪ್ ಆಯಿತು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಟೈಮಲ್ಲಿ ರಾವ್ ಬಹದ್ದೂರ್ BK ಗರುಡಾಚಾರ್ ಅವ್ರಿಗೆ ದತ್ತಿ ಕೊಟ್ಟಿದ್ದೆ ಕದ್ರೇನಹಳ್ಳಿ. ಸೊ 2 ಗ್ರಾಮಗಳು ಅವಳಿ ಗ್ರಾಮಗಳಿಲ್ಲಿ. ಒಂದು ಶಾವ್ಗೆ ಮಲ್ಲಪ್ಪನ ದೇವಸ್ಥಾನ ಇತ್ತು, ಬಿಟ್ರೆ ಕಾನೆ ಮುನೇಶ್ವರ. ಅದರಲ್ಲಿ ಕಾನೆ ಮುನೇಶ್ವರ ತುಂಬಾ ಪುರಾತನ. 806ರಲ್ಲಿ ತಿಮ್ಮಣ್ಣ ಅನ್ನೋರಿಗೆ ಇಲ್ಲಿ ದೇವರು ಸಾಕ್ಷಾತ್ಕಾರ ಆಗುತ್ತೆ. ಅದಾದ್ಮೇಲೆ 5 ತಲೆಮಾರುಗಳು ಬರುತ್ತೆ. ತಿಮ್ಮಣ್ಣ ಅವರಾದ್ಮೇಲೆ ಮುನಿತಿಮ್ಮಯ್ಯ ಆದ್ಮೇಲೆ ಮುನಿಸ್ವಾಮಪ್ಪ ಆದ್ಮೇಲೆ ಮುನಿತಿಮ್ಮಣ್ಣ, ಆಮೇಲೆ ಈಗ ಮುನ್ರಾಜು ಅಂತ 5 ತಲೆಮಾರುಗಳಲ್ಲಿ ಸುಮಾರು 250 ವರ್ಷಗಳು ಆದಿಯಾಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಚಾಚು ತಪ್ದಿರ. ಮುನಿತಿಮ್ಮಣ್ಣ ಅವರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎಂಪ್ಲಾಯ್ ಆಗಿದ್ರು. ವಿಕ್ಟೋರಿಯಾ ಬೋರಿಂಗು ಈ ಥರ ಹಾಸ್ಪಿಟ್ಲಲ್ಲಿ ಅವರು ಸ್ಟಾಫ್ ಆಗಿದ್ರು ಕೂಡ ಮಂಗಳವಾರ, ಶುಕ್ರವಾರ, ಭಾನುವಾರ ಇಲ್ಲಿ ಬಂದು ಚಾಚು ತಪ್ತಿರ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಹಂಗೆ ವಂಶ ಪಾರಂಪರ್ಯವಾಗಿ ಇಲ್ಲಿ ಒಂದು ಕಾನೆ ಮುನೇಶ್ವರನ ಶಕ್ತಿ ನೆಲೆಸಿದೆ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಏನು ಅಂದರೆ, ಈಗ ನೀವು ಮುನೇಶ್ವರ ದೇವರನ್ನು ನೋಡ್ತಾ ಇದ್ದೀರಲ್ಲ ಸರ್, ಕೆಳಗಡೆ ಮೂಲ ವಿಗ್ರಹಗಳು ನೋಡಿದ್ರೆ ಇವೆಲ್ಲ ಏನು ಆ ಕಲ್ಲುಗಳು 9 ಕಲ್ಲುಗಳಿದೆ, ಅದು ನವಶಿಲಾಯುಗದ ಕೈಕೊಡಲಿಗಳು. ಅಂದ್ರೆ ಆಗಿನ ಕಾಲದಲ್ಲಿ ನಮ್ಮ ಜನಪದರು ಈ ಇದರಲ್ಲಿ ಇಂಥ ಆಯುಧಗಳು ಈಗ ನಾವೇನ್ ಮಾಡ್ತೀವಿ, ಮ್ಯೂಸಿಯಂ ಅಲ್ಲಿ ತಗೊಂಡೋಗಿ ಉಳಿಸ್ತೀವಿ. ನೋಡಿ ಅವ್ರಿಗೆ ಎಂಥ ಪ್ರಜ್ಞೆ ಅಂತ, ದೇವರು ಅಂತಾನೆ ಅದನ್ನ ಪ್ರತಿಷ್ಠಾಪನೆ ಮಾಡಿ ಅದ್ರ ಮೂಲಕ ದೇವ್ರು ನೋಡ್ತಾ ಇದ್ರು. ಅಂದ್ರೆ ಮೂಲತಃ ಮುನೇಶ್ವರ ಅನ್ನುವಂಥದ್ದು ಒಂದು ದ್ರವಿಡ ಪರಂಪರೆ ಸರ್. ಇಲ್ಲಿ ಯಾವುದೇ ಇಲ್ಲಿ ನಿಮ್ಗೆ ಒಂದು ದೊಡ್ಡ ದೇವಸ್ಥಾನ, ಆರ್ಕಿಟೆಕ್ಚರು, ಒಂದು ವೈದಿಕ ಇದರಲ್ಲಿ ಕಾಣಲ್ಲ. ಇದು ನಮ್ಮ ಕೃಷಿಕರು ಆರಾಧನೆ ಮಾಡ್ತಾ ಇದ್ದಂತಹ ಒಂದು ವರ್ಷಕ್ಕೊಂದ್ಸಲಿ ನಮ್ಮ ಬೆಳೆನೆಲ್ಲ ಮುನಿ ಯಾರು ನಮ್ಮನ್ನ ಕಾಯ್ತಾ ಇರ್ತಾರೆ, ಗಡಿ ದೇವತೆ. ಇಂಗ್ಲಿಷಲ್ಲಿ ನಾವು ಗಾರ್ಡಿಯನ್ ಡಿಐಟೀಸ್ ಅಂತೀವಿ. ಗಾರ್ಡಿಯನ್ ಡಿಐಟೀಸ್ ಅಂದ್ರೆ ಗಡಿ ದೇವತೆಗಳು, ನಮಗೆ ರಕ್ಷಣೆ ಕೊಡುವಂತಹ ದೇವತೆಗಳು. ಇವಾಗ ಕಾಲರಾ, ಪ್ಲೇಗು ಈ ತರ ಪಿಡುಗುಗಳು ಬಂದಾಗ, ಇಲ್ಲ ಯಾವುದೋ ಒಂದು ಸಾಂಕ್ರಾಮಿಕ ರೋಗ, ಇಲ್ಲ ಆಂಟಿಬಯೋಟಿಕ್ ಏನಾದರೂ ಒಂದು ಬೇಕು ಅಂದರೆ ಇಲ್ಲಿ ಬಂದು ನೀರು ಹಾಕ್ಸ್ಕೊಳ್ಳುವಂಥದ್ದು, ಅಭಿಷೇಕ ಮಾಡುವಂಥದ್ದು ಒಂದು ಬಿಲೀಫ್ ಸಿಸ್ಟಮ್ ಈಗಲೂ ಕೂಡ ಎಷ್ಟೋ ಹಳ್ಳಿಗಳಲ್ಲಿದೆ. ಬಟ್ ಲೇಟರ್ ಇದು ಬೆಂಗಳೂರು ಭಾಗವಾಗಿ ಸೇರ್ಪಡೆ ಆಯಿತು. 73 BD ಅಕ್ವೈರ್ ಆದಮೇಲೆ ಬೆಂಗಳೂರು ಭಾಗವಾಗಿ. ಬಟ್ ಕಾನೆ ಮುನೇಶ್ವರ ಅವಾಗ ಹೇಗಿದೆಯೋ ಅದೇ ರೀತಿ ಅದೇ ಸ್ಟ್ರಕ್ಚರು, ಅದೇ ಕಲ್ಲಿನ ಸ್ಟ್ರಕ್ಚರ್ನ ಉಳಿಸ್ಕೊಂಡು ಹಂಗೆ ಇವತ್ತಿನ ದಿನಕ್ಕಂಟ ಬಂದಿದೆ. ಹಂಗಾಗಿ ಈ ನವಶಿಲಾಯುಗದ ಕೈಕೊಡಲಿಗಳು ನೋಡಿದಾಗ ಅಂದರೆ ಆದಿಮಾನವರ ಪ್ಲೇಸು ನಮ್ಗೆ ಈಗ ಬನ್ನರ್ಘಟ್ಟ ಅಲ್ಲೆಲ್ಲ ಸಿಗುತ್ತೆ ನಮಗೆ ಶಿಲಾ ಸಮಾಧಿಗಳು, ಅದು ಹಂಗೆ ಕಂಟಿನ್ಯೂ ಆಗಿ ಬಂದಿತ್ತು ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಹಂಗೆ ನೀವು ದೊಡ್ಡ ಕಲ್ಸಂದ್ರದಲ್ಲಿ ನೋಡಿದ್ರು ಅಲ್ಲೂ ಒಂದು ದೇವಸ್ಥಾನದಲ್ಲಿ ಈ ತರ ಕೈಕೊಡಲಿಗಳು, 3 ಕೈಕೊಡಲಿಗಳನ್ನ ಕಾಣಬಹುದು. ಸೊ ಹೀಗೆ ಕೆಲವಾರು ಕಡೆ ಈಗ ಸಿಟಿ ಎಷ್ಟೇ ಡೆವಲಪ್ ಆಗಿದ್ರು ಕೂಡ ಮ್ಯೂಸಿಯಂ ಅಲ್ಲಿ ನಾವು ಕಾಣಲಿಲ್ಲ ಈ ಶಿಲಾಯುಗದಿದೆ ಅಂದ್ರೆ ಈ ಒಂದು ಆಚರಣೆಯ ಮೂಲಕ ನಮ್ಗೆ ಈ ಉಳಿಸ್ಕೊಂಡ್ ಬಂದಿದೆ. ಆಮೇಲೆ ಈ ಜಾಗದ ಪುರಾತನ ಏನು ಎಷ್ಟು ಹಳೆಯದು ಅನ್ನೋದಕ್ಕೆ ನವಶಿಲಾಯುಗದ ಗಂಟ ಹೋಗುತ್ತೆ ಈ ಪ್ರದೇಶಗಳು. ಬಹುಶಃ ಅಂದ್ರೆ ಈ ಡೆವಲಪ್ಮೆಂಟ್ ಎಲ್ಲ ಬಹುಶಃ ವಿಜಯನಗರ ಕಾಲದಲ್ಲೇ ಆಗಿದೆ. ನಂತರದ ದಿನಗಳಲ್ಲಿ ಅದು ಹಂಗೆ ಕೃಷಿಕರ ಭೂಮಿಯಾಗಿ ಬ್ರಿಟಿಷ್ ಕಾಲದ ಗಂಟ ಕಾಲಕ್ಕೆ ತಕ್ಕಂತೆ ನಡ್ಕೊಂಡ್ ಬರ್ತಿದೆ. ಈ ದೇವಸ್ಥಾನದ ದಾಖಲೆ ಪ್ರಕಾರ 806
806ರಲ್ಲಿ ತಿಮ್ಮಣ್ಣ ಅವರು ಸ್ಥಾಪನೆ ಮಾಡಿದಂಥ ದೇವಸ್ಥಾನ. ಆಗೆಲ್ಲ ದನ ಕೊಟ್ಟಿಗೆಗಳಿತ್ತಂತೆ. ಇವ್ರದ್ದು ಮೂಲತಃ ಇವರೆಲ್ಲ ಕದ್ರನಹಳ್ಳಿಲಿದ್ದಂತಹ ಮನೆ ತಂದವರು. ಅವರು ಅಲ್ಲಿಂದ 3 ಕಿಲೋಮೀಟರ್ ಆದಿಯಾಗಿ ನಡ್ಕೊಂಡು ಬುಟ್ಟಿನಲ್ಲಿ ಈ ದೇವ್ರುಗಳನ್ನೆಲ್ಲ ಇಟ್ಕೊಂಡ್ ಬರ್ತಾ ಇದ್ರು. ಇಲ್ಲಿ ಹೊಲ ಗದ್ದೆಗಳೆಲ್ಲ ಮಾಡಕ್ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಕೊಟ್ಟಿಗೆ ತರ ಇತ್ತಂತೆ, ದನ ಕೊಟ್ಟಿಗೆ ಆ ತರ ಎಲ್ಲ. ಸೊ ಅವರು ಇದನ್ನೆಲ್ಲ ಒರೆಸಿ ಸಾರಿಸಿ ಇದು ಮಾಡಿ ಆ ಬುಟ್ಟಿನ ಹಿಂದೆ ಇಟ್ಟು ಆ 9 ಕಲ್ಲುಗಳನ್ನ ಇಟ್ಟು ಹೊಲದ ಮೇಲೆ ಅದೆಲ್ಲ ಮಾಡಿಕೊಂಡು ಅವರು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರಂತೆ. ಅದಂಗೇ ಆಗ್ತಾ 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 ಇಲ್ಲಿ ಒಂದು ಶಾಶ್ವತ ಸ್ಥಾನ ಸಿಕ್ತು. ಇದೇ ಮುನೇಶ್ವರ ಇನ್ನೊಂದು ಕದ್ರನಹಳ್ಳಿ ಕೂಡ ಇದೆ. ಅವರು ಏನೋ ಅರ್ಚಕರ ಮನೆ ಇದ್ದಾರೆ ಅದ್ರ ಪಕ್ಕ. ಏನು ಈ ಕದ್ರೇನಹಳ್ಳಿ ಮತ್ತೆ ಗೋವಿಂದ ನಾಯಕನಹಳ್ಳಿಗೆ ಏನು ಅವಿನಾಭಾವ ಸಂಬಂಧ ಅಂದ್ರೆ, ಪ್ಲೇಗ್ ಬರುತ್ತೆ ಇಲ್ಲಿ 1900, ಇದು ಗೆಜೆಟೆಡ್ ದಾಖಲೆ 1914 ಆಸ್ಪಾಸು, 5ರಿಂದ 14 ಆಸ್ಪಾಸಲ್ಲಿ ಇವರೆಲ್ಲ ಒಕ್ಕಲೆದ್ದು ಬಿಡ್ತಾರೆ. ಎಲ್ಲರೂ ಒಕ್ಕಲೆದ್ದು ಬಿಟ್ಟು ಇಲ್ಲಿದ್ದು 30 ಮನೆತನಗಳು, ಅಷ್ಟೂ ಜನ ಒಕ್ಕಲೆದ್ದಿ ಕದ್ರನಹಳ್ಳಿನಲ್ಲಿ ಸೆಟ್ಲ್ ಆಗಿರ್ತಾರೆ. ಆಮೇಲೆ ಅಲ್ಲಿ ಮುನೇಶ್ವರನ ಪೂಜೆ ಮಾಡ್ಕೊಂತ ಇರ್ತಾರೆ. ಆಮೇಲೆ ಎಲ್ಲ ಪ್ಲೇಗ್ ಎಲ್ಲ ಇದಾದ್ಮೇಲೆ ತಿರ್ಗಾ ವಾಪಸ್ ಆ ಮನೆತನಗಳು ಇಲ್ಲಿ ಗೋವಿಂದ ನಾಯಕನಹಳ್ಳಿಗೆ ವಾಪಸ್ ಬರುತ್ತೆ. ಹಂಗಾಗಿ ಇಲ್ಲಿ 8 ಮನೆಗಳು ಪ್ಲೇಗ್ ಕಾಲದಲ್ಲಿ ದಾಖಲೆ ಆಗಿರುವಂಥದ್ದು ಒಂದು ಡಾಕ್ಯುಮೆಂಟೇಶನ್ ಇದೆ, ಅದು ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ಈ ರೀತಿ. ಮತ್ತೆ ಇಲ್ಲೊಂದು ವಿಶೇಷ ಏನು ಅಂದ್ರೆ 1938ರಲ್ಲಿ ಒಂದು ಶಾಸನ ಕೂಡ ಇದೆ. ಸೊ ಶಾಸನ ಏನ್ ಹೇಳುತ್ತೆ ಅಂದ್ರೆ, ಈ ಮುನೇಶ್ವರನ ಒಂದು ಮಹಿಮೆಗೆ ಮೆಚ್ಚಿದಂತಹ ಮಹಾರಾಷ್ಟ್ರದ ವಾಗಣ್ಣ ಅನ್ನೋರು ಅವ್ರಿಗೇನೋ ಒಳ್ಳೇದಾಯ್ತು ಅಂತ ಹೇಳಿ 2 ಎಕರೆ 77 ಕುಂಟೆಗಳ ಜಾಗ ಈ ದೇವಸ್ಥಾನಕ್ಕೆ ದತ್ತಿಯಾಗಿ ಆಗಿನ ಕಾಲದಲ್ಲೇ ಕೊಟ್ಟರು. ಅದು ವಿಶೇಷ ಏನಂದ್ರೆ 50 ರೂಪಾಯಿಗಳು 1942ರಲ್ಲಿ, ಅಂದ್ರೆ 50 ರೂಪಾಯಿ ಅಂದ್ರೆ ಇವತ್ತಿನ 50,000 ಅನ್ಕೊಬಹುದು. ಅದನ್ನ ಕೊಟ್ಟು ದೇವಸ್ಥಾನ ಅರ್ಚಕರು ಇದನ್ನ ದೇವರ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಅಂತೇಳಿ ಕೊಟ್ಟಿರುವಂತಹ ಶಾಸನನೂ ಇದೆ, ನಾವು ಅದನ್ನು ನೋಡ್ಬೋದು. ಸೊ ಮತ್ತೆ ಇಲ್ಲಿ ಇನ್ನೊಂದು ಪ್ರತೀತಿ ಏನಂದ್ರೆ, ಈ ದ್ರಾವಿಡ ಪರಂಪರೆಯಲ್ಲಿ ಯಾರು ಅರ್ಚಕರುಗಳು ಇಲ್ಲಿ ಪೂಜೆ ಮಾಡ್ತಾ ಇದ್ರೋ ಅವರು ದೈವ ಸೇವಕರು. ಅವರು ದೈವಾಧೀನರಾದ್ಮೇಲೆ ಅವರು ಸಮಾಧಿಗಳನ್ನ ಮಾಡುವಂಥದ್ದು. ಸಮಾಧಾನಿಗಳ ಮಾಡಿ ನೋಡಿ, ದೇವರ ಎದುರು ಅವ್ರಿಗೆ ಶಾಶ್ವತ ಸೇವೆ ಇರಲಿ ಅಂತೇಳಿ ದೇವರ ಎದುರಿಗೆ ಅವರು ಕಾಣಿಸ್ಕೊಂತಾರೆ. ಇದು ಒಂಥರ ನಮ್ಮ ದ್ರವಿಡ ಮತ್ತೆ ಹಳ್ಳಿ ಜನರ ಒಂದು ಮುಗ್ಧ ನಂಬಿಕೆಯ ಪರಂಪರೆ, ಭಾವನೆಗಳು ಅಂತಾನೆ ಹೇಳ್ಬೋದು. ಈಗಲೂ ಅಷ್ಟೇ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿಯಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಏನು ಅಂದ್ರೆ 4 ದೇವತೆಗಳು. ಕದ್ರನಹಳ್ಳಿಯಲ್ಲಿ 3 ದೇವತೆಗಳಿವೆ, ಮಹೇಶ್ವರಮ್ಮ, ಸಪ್ಪಾಲಮ್ಮ ಮತ್ತೆ ಮುನೇಶ್ವರ. ಈ ದೇವತೆಗಳನ್ನೆಲ್ಲ ಅಲ್ಲಿಂದ ಉತ್ಸವ ಮೂರ್ತಿಗೆ ಇಲ್ಲಿ ಕರ್ಕೊಂಡ್ಬಂದು ಆಚರಣೆ ಮಾಡಿ ಕರಿಯಣ್ಣ ಕೆಂಚಣ್ಣ ಆಟ ಅದೆಲ್ಲ ಆಡಿಸಿ ಒಂದು ಜಾತ್ರೆಯನ್ನು ಈಗಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಈ ಮುನೇಶ್ವರ ದೇವಾಲಯದ ವಿಶೇಷ. ಮತ್ತೆ ಮತ್ತೊಂದು ವಿಶೇಷ ಏನು ಅಂದ್ರೆ, ಶಾಸನ ನಾನು ಹೇಳಿದ್ನಲ್ಲ 1000 ಬನ್ನಿ ಹೋಗೋಣ. ಅಲ್ಲಿ ನೋಡ್ಬೋದು ನೀವು 8/12/1938 ಸರ್ವೆ 43, ಸರ್ವೆ ನಂಬರು 43. ಆಮೇಲೆ ಸರ್ಚ್ ನಂಬರು ಕುಷ್ಟಿ 2 ಎಕರೆ 22 ಗುಂಟೆ ಜಮೀನನ್ನು ಕದ್ರೇನಹಳ್ಳಿಯ ಶ್ರೀ ಮುನೇಶ್ವರ ಸ್ವಾಮಿ ದೇವರಿಗೆ ಸೇರಿದ್ದು. ಮಹಾರಾಷ್ಟ್ರದ ವಾಗಣ್ಣನವರು 18/1/42ರಲ್ಲಿ ಧರ್ಮದರ್ಶಿ ವಾಗಣ್ಣನವರು ಮುನೇಶ್ವರ ಸ್ವಾಮಿಗೆ 50 ರೂಪಾಯಿಗಳನ್ನು ಸಲ್ಲಿಸಿರುತ್ತಾರೆ. ಅರ್ಚಕರು ಈ ದುಡ್ಡನ್ನು ವೃದ್ಧಿ ಮಾಡಿ ದೇವರ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳಿ ಅಂತ ಕುಲಾಲು ಮಾಡಲಾಗಿದೆ. 19th ಸೆಂಚುರಿ ಶಾಸನಗಳು ತುಂಬಾ ರೇರು. ಅದೇ ಆ ಕಾಲಘಟ್ಟದಲ್ಲಿ ಮೋಸ್ಟ್ಲಿ ಈ ತರ ಈ ನಗರೀಕರಣದಲ್ಲಿ ಏನೇನೋ ತೊಂದರೆಗಳಾಗ್ತಿತ್ತು ಅನ್ಸುತ್ತೆ, ಇದಕ್ಕೆ ಆಗ್ಬಾರ್ದು ಅನ್ನೋ ಒಂದು ಕನ್ಸರ್ನ್ ನಲ್ಲಿ ಇದು ಒಂದು ಶಾಸನ ಒಂಥರ ಇದು ಯೂನಿಕ್. ನಾವು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಶಾಸನ, ಅದು 43, ಇದು 38. 42ರಲ್ಲಿ ದಾನ ಕೊಟ್ಟಿರೋದು. ಆ ಡೇಟು ಕೂಡ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ಇಲ್ಲಿ 8/1/42 ಆ ಡೇಟ್ಗೆ ಕೊಟ್ಟಿರುವಂಥ ದಾನನ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಹಾಗಾಗಿ ಒಂದು ಬೆಂಗಳೂರಿಗೆ ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಈ ಕುಮಾರಸ್ವಾಮಿ ಲೇಔಟ್ಗೆ ಒಂದು ಯೂನಿಕ್ ಟೆಂಪಲ್ ಅಂತಾನೆ ಹೇಳ್ಬೋದು. ಹೆಸರಲ್ಲೇ ಕಾಣೆ ಇದೆ ಅಂದ್ರೆ ಇದೆಲ್ಲ ಹಿಂದಿನ ಕಾಲದಲ್ಲಿ ಕಾಡಾಗಿತ್ತು ಅಂತ ಹೇಳೋದಕ್ಕೆ ಇದು ಪ್ರಮುಖ ಸಾಕ್ಷಿ. ಕಾನೆ ಮುನೇಶ್ವರ ಅಂತ. ಇನ್ನೊಂದು ದಯಾನಂದ ಸಾಗರ್ ಒಳಗಡೆ ಇರೋದು ಶಾವ್ಗೆ ಮಲ್ಲಪ್ಪನ ಬೆಟ್ಟ, ಅಲ್ಲಿ ಮಲ್ಲಪ್ಪನ ದೇವಸ್ಥಾನ ಇದೆ. ಅದು ಇದು ಬಿಟ್ರೆ ವಸಂತಪುರ, ವಲ್ಲಭರಾಯ, ಅದು ಚೋಳರ ಕಾಲದ ನಿರ್ಮಾಣ, ವಲ್ಲಭರಾಯ. ಇವು 3 ಇಲ್ಲಿ ಹೈಲೈಟೆಡ್ ಟೆಂಪಲ್ಸ್ ಅಂತ ಹೇಳ್ಬೋದು. ಮತ್ತೆ ಭಕ್ತಾದಿಗಳು ಯಾರು ಅಂದ್ರೆ ಇಲ್ಲಿ ಇವತ್ತಿಗೂ ಕೂಡ ಬಳೆಪೇಟೆ, ಚಿಕ್ಕಪೇಟೆ ಈ ಒಂದು ಬೆಲ್ಟಿಂದ ಬಂದು ನಡ್ಕೊಳ್ಳೋ ಅಂಥವ್ರವ್ರೆ. ಮತ್ತೆ ಸುತ್ತಮುತ್ತ ಗ್ರಾಮಸ್ಥರು
ಸಾರಕ್ಕಿ ಆಗಿರ್ಬೋದು, ಜರ್ಗನಹಳ್ಳಿ ಆಗಿರ್ಬೋದು, ಪುಟ್ಟೇನಹಳ್ಳಿ ಆಗಿರ್ಬೋದು, ತಲಗಟ್ಪುರದ ಗಂಟ ಮತ್ತೆ ಆನೆಕಲ್ಲು ಅಲ್ಲೆಲ್ಲ ಕೂಡ ಭಕ್ತಾದಿಗಳಿದ್ದಾರೆ. ಅವರೆಲ್ಲ ಏನು ಅಂದ್ರೆ ಮನೆ ದೇವರು. ಆಗಿನ ಕಾಲದಲ್ಲಿ ಬಂಡಿ ಎತ್ಕೊಂಡ್ ಬರೋರಂತೆ, ಬಂಡಿಗಳು ಕಟ್ಕೊಂಡು ಮೈಸೂರು ಅಲ್ಲಿಂದೆಲ್ಲ ಬಂದು ಇಲ್ಲಿ ಬಂದು ದೇವ್ರಿಗೆ ಪ್ರಸಾದನ ಮಾಡ್ಕೊಂಡು ಅವ್ರ ಹರಕೆಯನ್ನ ತೀರ್ಸ್ಕೊಂಡು ಮನೆ ದೇವರು ಕಾನೆಮುನೇಶ್ವರ ಮನೆ ದೇವರು. ಬಿಟ್ರೆ ನಮ್ಗೆ ವಜ್ರಮುನೇಶ್ವರ ಸಿಗುತ್ತೆ, ವಜ್ರಮುನಿ ಅವ್ರಿಗೆ ಕನೆಕ್ಟ್ ಮಾಡ್ತಲ್ಲ, ವಜ್ರಮುನೇಶ್ವರ ಕನಕಪುರ ರೋಡು. ಅದು ಬಿಟ್ರೆ ಇಲ್ಲಿನ ಕಾನೆಮುನೇಶ್ವರ ತುಂಬಾ ವಿಶೇಷ. ಈಗಲೂ ಕೂಡ ಚಾಚು ತಪ್ಪದೆ ಆಷಾಢದ ಏಕಾದಶಿ ಜಾತ್ರೆ ಮತ್ತೆ ಮಂಗಳವಾರ, ಶುಕ್ರವಾರ, ಭಾನುವಾರ ಮುನ್ರಾಜು ಅವರು ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಈ ಕಾನೆಮುನೇಶ್ವರನ ವಿಶೇಷ ಅಂತ ಹೇಳ್ಬೋದು ಸರ್. ನೋಡಿದ್ರಲ್ಲ ಸರ್ ಶಾಸನನ, ಸಾಮಾನ್ಯವಾಗಿ ನೋಡಿ ಇದೆಲ್ಲ ಸ್ಟ್ರಕ್ಚರ್ ಎಲ್ಲ ಎಷ್ಟು ಸಿಂಪಲ್ ಆಗಿದೆ, ಕಲ್ಲಿನ ಸ್ಟ್ರಕ್ಚರು, ದೊಡ್ಡ ಆರ್ಕಿಟೆಕ್ಚರ್ ಎಲ್ಲ ಏನಿಲ್ಲ. ಈಗ ಯಾರು ಸ್ಥಾಪನೆ ಮಾಡಿದ್ರು 1806ರಲ್ಲಿ ತಿಮ್ಮಣ್ಣ ಅಂತ ನೋಡಿ, ಅವ್ರ ಸಮಾಧಿ ಇದು. ಮುನಿಸ್ವಾಮಯ್ಯ ಅಲ್ಲಿದ್ದಾರೆ. ಆಮೇಲೆ ಮುನಿ ವೆಂಕಟಮ್ಮ ಅಂತ ಹೇಳಿ ಅವರ ಧರ್ಮಪತ್ನಿ. 3 ಜನದ್ದು ಇಲ್ಲಿ ಒಂದು ಸಮಾಧಿಗಳನ್ನ ಮಾಡಿದ್ದಾರೆ. ಅಂದ್ರೆ ಬಹುಶಃ ಅವರು ಸೇವೆ ದೇವ್ರ ಮೂಲಕನೇ ಮಾಡ್ಕೊಂಡ್ ಬಂದಿರೋದ್ರಿಂದ ನೋಡಿ, ದೇವ್ರ ಎದುರುಗಳನ್ನೇ ಆ ಸೇವೆ ಮಾಡಿದವ್ರದೆಲ್ಲ ಸಮಾಧಿಗಳು ಹಾಗೇ ಇದೆ. ನೋಡಿ ಈ ಸ್ಟ್ರಕ್ಚರ್ ನೀವು ನೋಡಿದಾಗ ಎಷ್ಟು ಚೆನ್ನಾಗಿದೆ ಒಂಥರ. ಈ ಬೆಂಗಳೂರಿನಲ್ಲಿ ಈ ತರ ಸ್ಟ್ರಕ್ಚರ್, ಈ ತರ ವಾತಾವರಣ ನೋಡಕ್ಕಾಗಲ್ಲ. ನೋಡಿ ಮುನಿ ವೆಂಕಟಮ್ಮ ಅವ್ರು ಎಲ್ಲಾರ್ದ್ರಲ್ಲೂ ಅದು ಕೆತ್ತಿಸಿದ್ರು, ಬಟ್ ಪೇಂಟ್ ಇಂದ ಹಾಳಾಗಿದೆ. ಮುನಿ ವೆಂಕಟಮ್ಮ ಅವ್ರದ್ದು ಮಾತ್ರ ನಾವು ನೋಡ್ಬೋದು, ಈಗಲೂ ಕೂಡ ನೋಡ್ಬೋದು. ಅವರು ದೈವಾಧೀನರಾಗಿರೋದು. ಕಾನೆಮುನೇಶ್ವರ ಸ್ವಾಮಿಯ ದೇವಸ್ಥಾನದ ಅರ್ಚಕರಾದ ಪೂಜಾರಿ ಮುನಿ ತಿಮ್ಮಯ್ಯನವರ ಧರ್ಮಪತ್ನಿ ಶ್ರೀಮತಿ ಮುನಿ ವೆಂಕಟಮ್ಮನವರು ದಿನಾಂಕ 23/4/1974ರಲ್ಲಿ ದೈವಾಧೀನರಾದರು ಅಂತ. ಅಂದರೆ ದೇವ್ರ ಸೇವೆ ಮಾಡ್ತಾ ಇದ್ದವ್ರಿಗೆ ಈ ಥರ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲ ನಮ್ಮ ಮೂಲ ದ್ರವಿಡ ಪರಂಪರೆಯ ಒಂದು ಆರಾಧನೆ ಅಂತಲೇ ಹೇಳ್ಬೋದು. ನೀಟಾಗಿ ಇಲ್ಲಿಂದ ನೋಡಿದ್ರೆ ನಮ್ಗೆ ದೇವ್ರು ಕಾಣುತ್ತೆ ಕ್ಲೀನಾಗೆ. ಇದರಲ್ಲೇ ಈ ಮಂಟಪ ಕಟ್ಕೊಂಡಿದೆ. ಏನು ಒಂದು ಜನಪದ ಕತೆ ಹೇಳ್ತಾ ಇದ್ರು. ಅಂದರೆ ಎಳ್ಚೆ ಹಣ್ಣಿನ ಮರಗಳು ಇಲ್ಲೆಲ್ಲ ಇತ್ತು, ಎಳ್ಚೆ ಹಣ್ಣಿನ ಮರಗಳು, ಗಸಗಸೆ ಮರಗಳೆಲ್ಲ ಇತ್ತು. ಅವೆಲ್ಲ ಜಾಸ್ತಿ ಇತ್ತು ಈ ಭಾಗದಲ್ಲಿ, ಅದಕ್ಕೆ ಎಳ್ಚೆನಹಳ್ಳಿ ಅಂತ ಹೆಸರು ಬಂತು. ಎಳ್ಚೆ ಹಣ್ಣಿನ ಹಣ್ಣುಗಳು ಸಿಗ್ತಾ ಇತ್ತಲ್ವ, ಅದಕ್ಕೆ ಅದು ರೆಪ್ರೆಸೆಂಟ್ ಆಯಿತು ಅಂತ ಅದೊಂದು ಜನಪದ ಕತೆ. ನಾವು ಅದೇ ಬಹುಶಃ ಬಿಲೀವ್ ಮಾಡಿದ್ವಿ. ಬಟ್ ಇಲ್ಲಿ ಬಂದಾಗ ನಮಗೆ ತಿಳಿತು ಅದು ಎಳಜಿಯರಹ ಹಳ್ಳಿ ಅಂತ. ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವನಾಗರವ ಮಾಡಿಸು ಅಂತ ಹೇಳ್ತು. ಅಂದರೆ ಯಾರು ಕೆರೆ ಕಟ್ಟಿಸ್ತಾನೋ, ಒಂದು ಆ ನೀರು ಜೀವ ಜಲ ಕೊಡ್ತಾನೋ ಅವ್ನು ದೇವ್ರ ಸಮವಾಗಿ ನಮ್ಮ ಜನ ನೋಡ್ತಾ ಇದ್ರು ಅನ್ನುವಂಥದ್ದು. ಡೇಟ್ ಕೂಡ ಮೆನ್ಷನ್ ಆಗಿದೆ, ಮೇ 26ನೇ ತಾರೀಕು 1402 ಕ್ರಿಸ್ತ ಶಕದಲ್ಲಿ ಈ ಶಾಸನವನ್ನು ಹಾಕ್ಸಿರುವಂಥದ್ದು. ಅಣೆಪುನ್ ಕೆರೆ ಅಂತ ಇದ್ವಿ. ಬಟ್ ಎಳಜಿಯರಹ ಹಳ್ಳಿಯ ಕೆರೆಗೊಂದು ಶಾಸನ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್.